ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಗಾರ್ಯ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಮುಳ್ಕ ಅಂತಲೂ ಹೇಳ್ತಾರೆ, ನಾವು ಇದನ್ನು ಗಾರ್ಯ ಅಂತ ಹೇಳ್ತೇವೆ. ನೋಡಿ, ಒಂದು ಕಟ್ ಮಾಡಿ ತೋರಿಸ್ತೇನೆ. ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ. ಇದಕ್ಕಿಂತ ಮೊದಲು ಹಲಸಿನ ಹಣ್ಣಿನ ದೋಸೆ ಮಾಡುವ ವಿಧಾನ ವಿಡಿಯೋ ಮಾಡಿ ಹಾಕಿದ್ದೇನೆ. ಅದು ತುಂಬಾ ವೈರಲ್ ಆಗಿದೆ. 1,00,000 ವ್ಯೂಸ್ ಜಾಸ್ತಿ ಬಂದಿದೆ. ಅದು ಈಗಲೂ ವೈರಲ್ ಆಗ್ತಾನೇ ಇದೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಡ್ತೀನಿ. ನೋಡದವರು ಒಂದ್ಸಲ ನೋಡಿ. 2 ಗ್ಲಾಸ್ ದೋಸೆ ರೈಸ್ 2 ಸಲ ನೀರಿನಲ್ಲಿ ತೊಳೆದ ನಂತರ 5-6 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದ್ದೆ. ಆ ನಂತರ ಇನ್ನೊಮ್ಮೆ 2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ನೋಡಿ. ಮೊದಲಿಗೆ ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣು ಹಾಕಿಕೊಳ್ಬೇಕು. ನಾನಿಲ್ಲಿ ಯಾವ ಲೋಟದಲ್ಲಿ ರೈಸ್ ತಗೊಂಡಿದ್ದೇನೆ ಅದೇ ಲೋಟದಲ್ಲಿ 2 ಲೋಟ ಕಟ್ ಮಾಡಿ ಹಲಸಿನ ಹಣ್ಣು ತಗೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಈಗ ಇದಕ್ಕೆ 4 ಕಾಳು ಮೆಣಸು, ಹಾಗೆಯೇ 1 ಏಲಕ್ಕಿ ಹಾಕಿದ್ದೇನೆ. ಸ್ವಲ್ಪ ಕಲರ್ ಬರಲಿಕ್ಕೆ ಅರಶಿನ ಪುಡಿ ಹಾಕ್ತಾ ಇದ್ದೇನೆ. ಬೇಕಿದ್ರೆ ಅರಶಿನ ಪುಡಿ ಹಾಕಿ, ಬೇಡದಿದ್ರೆ ಸ್ಕಿಪ್ ಮಾಡಿ. ಹಾಗೆ ಇದಕ್ಕೆ 1/4 ಲೋಟ ನೀರು ಹಾಕಿದನ್ನು ಮೊದಲಿಗೆ ಗ್ರೈಂಡ್ ಮಾಡಿ ತರಬೇಕು. ಹಲಸಿನ ಹಣ್ಣು ತುಂಬ ಸಾಫ್ಟ್ ಆಗಿದ್ದರೆ ಗ್ರೈಂಡ್ ಮಾಡುವಾಗ ನೀರು ಹಾಕಬೇಕಾಗಿಲ್ಲ. ಗ್ರೈಂಡ್ ಆಗುವಾಗ ಅದು ನೀರು ಬಿಡ್ತದೆ. ಬೇಕಿದ್ರೆ ಮಾತ್ರ ನೋಡಿ ನೀರು ಹಾಕಿ. ನಾವು ಯಾವ ಲೋಟದಲ್ಲಿ ರೈಸ್ ತಗೊಂಡಿದ್ದೇವೆ ಅದೇ ಲೋಟದಲ್ಲಿ 1 ಲೋಟದಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಹಾಗೆಯೇ ನೆನೆಸಿಟ್ಟ ಈ ದೋಸೆ ರೈಸನ್ನು ಇದರ ಜೊತೆ ಹಾಕಿಕೊಳ್ಬೇಕು. ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಜಾಸ್ತಿ ಹಾಕಬೇಕಾಗಿಲ್ಲ, ಇದಕ್ಕೆ ನಾವು ಬೆಲ್ಲ ಹಾಕ್ತಾ ಇದ್ದೇವೆ. ಹಾಗಾಗಿ ಉಪ್ಪು ಸ್ವಲ್ಪನೇ ಹಾಕಿಕೊಳ್ಬೇಕು. ಅರ್ಧ ಲೋಟಗಿಂತಲೂ ಸ್ವಲ್ಪ ಕಡಿಮೆ ನಾನು ಬೆಲ್ಲ ಹಾಕಿದ್ದೇನೆ. ನನಗೆ ಇಷ್ಟು ಸಿಹಿ ಸಾಕು. ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಬೆಲ್ಲ ನಮ್ಮ ಸಿಹಿಗೆ ಅನುಸಾರವಾಗಿ ಹಾಕಿಕೊಳ್ಬೋದು. ಇದನ್ನೀಗ ಗ್ರೈಂಡ್ ಮಾಡಿಕೊಳ್ಳಿ. ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೋದು ಅಥವಾ ಸ್ವಲ್ಪ ಚಿರೋಟಿ ರವೆ ಥರ ತರಿ ಆಗಿದ್ದರೂ ಪರವಾಗಿಲ್ಲ. ಈಗ ಗ್ರೈಂಡ್ ಮಾಡಿ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಕಾರಣ ಸ್ವಲ್ಪ ತೆಳ್ಳಗಿದೆ ಇದು. ಇಷ್ಟು ತೆಳ್ಳಗೆ ಆದರೆ ಗಾರ್ಯ ಮಾಡಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ಇದಕ್ಕೆ ನಾನಿಲ್ಲಿ 3 ಚಮಚದಷ್ಟು ಮೈದಾ ಹುಡಿ ಸೇರಿಸ್ತಾ ಇದ್ದೇನೆ. ಮೈದಾ ಹುಡಿ 3-4 ಚಮಚದಷ್ಟು ನೋಡಿ ಹಾಕಿಕೊಳ್ಳಿ, ಎಷ್ಟು ಬೇಕು ದಪ್ಪ ಅಂತೇಳಿ. ತುಂಬ ನೀರಾದರೆ ಒಳ್ಳೆಯದಾಗೋದಿಲ್ಲ ಇದು. ಈಗ ಇದು ಮೈದಾ ಹುಡಿ ಹಾಕಿದ ನಂತರ ಇದನ್ನು 2 ನಿಮಿಷದವರೆಗೆ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಬಿಡದೆ ಮಿಕ್ಸ್ ಮಾಡಿ. 2 ನಿಮಿಷ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿದನು ಅರ್ಧ ಗಂಟೆ ಹಾಗೆ ಬಿಡಬೇಕು. 1 ಗಂಟೆ ಬಿಟ್ಟರೆ ತುಂಬ ಒಳ್ಳೆಯದು. ಟೈಮ್ ಇಲ್ಲದಿದ್ದರೆ ಅರ್ಧ ಗಂಟೆ ಆದರೂ ಬಿಡಬೇಕು. ಈಗ ಇದನ್ನಿಟ್ಟು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯ ನಂತರ ಇದನ್ನು ಇನ್ನೊಮ್ಮೆ 1 ನಿಮಿಷದವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನೊಂದು ಸೈಡಲ್ಲಿ ನಾನು ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆಗಲಿಕ್ಕೆ ಇಡಬೇಕು. ಇದು ಎಣ್ಣೆ ಕಾದ ನಂತರ ನೋಡಿ, ನಾನು ಸ್ಪೂನಲ್ಲಿ ಇದನ್ನು ಹಾಕ್ತಾ ಇದ್ದೇನೆ. ಕೈಯಲ್ಲಿ ಬೇಕಾದರೆ ಕೈಯಲ್ಲಿ ಹಾಕಿಕೊಳ್ಬೋದು, ಆದರೆ ಸ್ಪೂನಲ್ಲಿ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ. ಈ ರೀತಿ ನಾನು ಚಿಕ್ಕದು ಮಾಡಿ ಹಾಕ್ತಾ ಇದ್ದೇನೆ. ದೊಡ್ಡದು ಬೇಕಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಕೊಳ್ಬೇಕು. ನಾನಿಲ್ಲಿ ಸ್ವಲ್ಪವೇ ಎಣ್ಣೆ ಹಾಕಿದ್ದೇನೆ ಫ್ರೈ ಮಾಡಲಿಕ್ಕೆ, ಹಾಗಾಗಿ ನಾನು ಚಿಕ್ಕದೇ ಮಾಡ್ತಾ ಇದ್ದೇನೆ. ಇದು ಒಂದು ಸಲ ಹಾಕಿದ ನಂತರ ತಕ್ಷಣ ಇದನ್ನು ಸ್ವಲ್ಪ ಹೊತ್ತಿಗೆ ಮಗುಚಿಕೊಳ್ಳಿ, ಇಲ್ಲದ್ರೆ ಒಂದೇ ಸೈಡಿದು ಕಪ್ಪಗಾಗಿ ಬಿಡ್ತದೆ. ಗಾರಿಯ ನಾವು ಒಂದೇ ಸೈಡಿಗೆ ಹಾಗೆ ಬಿಟ್ಟರೆ ಕಪ್ಪಗಾಗೋದು ಬೇಗ. ಈಗ ನೋಡಿ, ಸ್ಪೂನಲ್ಲಿ ಮಗುಚುತ್ತಾ ಇರಬೇಕು ಎಣ್ಣೆಗೆ ಹಾಕಿದ ನಂತರ. ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಟಿದ್ದೇನೆ. ಗ್ಯಾಸ್ ಫಾಸ್ಟ್ ಇಟ್ಟು ಮಾಡಲಿಕ್ಕೆ ಹೋಗಬೇಡಿ. ಇದು ಗಾರಿಯನೇ ಹಾಗೆ, ನಾನು ಮೊದಲೇ ಹೇಳಿದ್ದೇನೆ ಕಪ್ಪಗಾಗೋದು ಬೇಗ ಅಂತೇಳಿ. ನೋಡಿ, ಇದು ಸ್ವಲ್ಪ ಹೊತ್ತಿಗೆ ಆಗಿದೆ. ನೋಡಿ, ಎಷ್ಟು ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಜಾಸ್ತಿ ಗ್ಯಾಸ್ ಫಾಸ್ಟ್ ಇಡಲಿಕ್ಕಿಲ್ಲ. ನಾನೀಗ 2ನೇ ಸಲ ಹಾಕ್ತಾ ಇದ್ದೇನೆ. ಈ ರೆಸಿಪಿನ ನೀವು ಇದೇ ರೀತಿ ಒಂದು ಸಲ ಮಾಡಿ ನೋಡಿ. ತುಂಬಾ ಸಾಫ್ಟಾಗಿ ಗೋಳಿ ಬಜ್ಜಿಗಿಂತಲೂ ಸಾಫ್ಟ್ ಆಗ್ತದೆ, ತಿನ್ನಲಿಕ್ಕೆ ತುಂಬಾ ರುಚಿ ಆಗ್ತದೆ. ಇದಕ್ಕೆ ಈಸ್ಟ್ ಏನೂ ಹಾಕಬೇಕಾಗಿಲ್ಲ. ಹಿಟ್ಟನ್ನು ಕಲಸಿದ ನಂತರ ಇದನ್ನು 1 ಗಂಟೆ ಅಥವಾ ಅರ್ಧ ಗಂಟೆ ಇಡಬೇಕು. ಆ ನಂತರವೇ ಮಾಡಿಕೊಳ್ಳಿ, ತುಂಬ ಸಾಫ್ಟಾಗಿ ಬರ್ತದೆ. ತಕ್ಷಣವೇ ಮಾಡಿದರೆ ಅಷ್ಟು ಸಾಫ್ಟಾಗಿ ಬರುವುದಿಲ್ಲ. ಹಲಸಿನ ದೋಸೆ ಹೋದ ವರ್ಷ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದು ಕೂಡ ವೈರಲ್ ಆಗಿತ್ತು. ಹಾಗೆಯೇ ಈ ವರ್ಷ ಇನ್ನೊಂದು ವಿಧದಲ್ಲಿ ಹಲಸಿನ ದೋಸೆ ಮಾಡಿ ಹಾಕಿದ್ದೇನೆ. ತುಂಬಾ ವೈರಲ್ ಆಗಿದೆ, ವೈರಲ್ ಆಗ್ತಾನೇ ಇದೆ. ಆ 2 ದೋಸೆಯ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡದವರು ಒಂದು ಸಲ ನೋಡಿ. ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ ಯು.